ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಮೇಟಿಯವರು ಮೆಡಿಕಲ್ ಕಾಲೇಜು ಆಗಲೇಬೇಕೆಂಬ ದೃಢ ಸಂಕಲ್ಪ ಹೊಂದಿದ್ದರು. ಅವರ ಆಸೆಯಂತೆ ಈಗ ಆ ಕನಸನ್ನು ನನಸು ಮಾಡುತ್ತಿದ್ದೇವೆ ಎಂದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದಲ್ಲಿ ಸ್ವಾಧೀನಗೊಂಡ ಭೂಮಿಗೆ ಇಂದು ಪರಿಹಾರ ಚೆಕ್ ನೀಡಲಾಗುತ್ತದೆ ಎಂದು ತಿಳಿಸಿದರು. ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಚುನಾವಣಾ ಗಿಮಿಕ್ ಎಂಬ ಬಿಜೆಪಿಯ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಹಾಗಿದ್ದರೆ ಅವರು ಯಾಕೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡುವ ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಮೇಟಿ ಕುಟುಂಬ ಸೇರಿದಂತೆ ಇನ್ನೂ ಹಲವರು ಆಕಾಂಕ್ಷಿಗಳಿದ್ದಾರೆ. ಚುನಾವಣೆಯ ಘೋಷಣೆ ಇನ್ನೂ ಆಗಿಲ್ಲ. ಇನ್ನೊಂದು ವಾರದಲ್ಲಿ ಘೋಷಣೆಯಾಗಬಹುದು ಎಂದರು. ಸಿಲಿಂಡರ್ ನೀಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಈ ಕುರಿತು ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ ಎಂದು ತಿಳಿಸಿದರು. ಈಗಾಗಲೇ ಏನು ಎತ್ತರ ಆಗುವಂತಹ ಜಾಗಕ್ಕೆ ಈಗಾಗಲೇ ಕೆಲಸಗಳನ್ನು ಕೂಡ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದು ನಾವೇನಿಗೇನು ಎತ್ತರಿಸ್ತಾ ಇಲ್ಲ, ಆದರೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. 2010ರಲ್ಲಿ ಆದಂತ ಆದೇಶ ನಮ್ಮ ಮೂಲಭೂತದ ಹಕ್ಕು. ಸೊ ಅದಕ್ಕೆ ಈಗ ಆಂಧ್ರ ಪ್ರದೇಶದವರು ತಗರಲಾಗ್ತಾ ಇದ್ದಾರೆ, ಇಲ್ಲೂ ತಗರಲಾಗ್ತಾ ಇದ್ದಾರೆ. ಮತ್ತು ತುಂಗಭದ್ರಾಯಿಂದ ಏನು ನಮಗೆ ನೀರು ಲ್ಯಾಬ್ಸ್ ಆಗ್ತಾ ಇದೆ, ಆ ಲ್ಯಾಬ್ಸ್ ಒಂದು 30 TMC ನೀರನ್ನು ಅಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ. ಇಂಥ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಒತ್ತಡ ಇರಲಿಕ್ಕೆ ನಮ್ಮ ಎಂಪಿಗಳಿಗೆ ನಾವು ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಂಗಳವಾರ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡುವಂತ ಸೂಚನೆ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದೆ. ಅದಕ್ಕೆ ಇದು ಕೇವಲ ಚುನಾವಣೆ ಗಿಮಿಕ್ ಅನ್ನೋದು ಬಿಜೆಪಿಗರ ಆರೋಪ. ಹಾಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗ್ಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವರು ಒಬ್ರು ಆಸ್ಪಿರೆಂಟ್, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತೀರಾ ಅಂತ? ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ, ಯಾವಾಗ ಘೋಷಣೆ ಆಗ್ಬೋದು ಸರ್? ಎಲೆಕ್ಷನ್ ಯಾವಾಗ ಆಗ್ಬೋದು? ಇನ್ನೊಂದು ವಾರದಲ್ಲಿ ಆಗ್ಬಹುದು, ವಾರದ ಒಳಗಡೆ ಆಗ್ಬಹುದು. ಯಾರು ಆಕಾಂಕ್ಷಿಗಳಾಗೋದು ತಪ್ಪಲ್ಲ, ಆದ್ರೆ ಹೈಕಮಾಂಡ್ನವರು ನಾವೆಲ್ಲ ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸ್ ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗತ್ತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ ಕೇಳ್ಕೊಂಡ್ರೆ ಒಬ್ಬರಿಗೆ ಕೊಡೋದು ಟಿಕೆಟ್, ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. MB ಪಾಟೀಲ್ ಮತ್ತು ನಮ್ಮ ಮೈನಾರಿಟಿ ಎಜುಕೇಶನ್ ಮಿನಿಸ್ಟರ್ ಬೋಸರಾಜ್ ಇಷ್ಟನ್ನು ದೆಹಲಿಯಲ್ಲಿ ಎಲ್ಲಾ ಸಂಸತ್ ಸದಸ್ಯರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಕರ್ನಾಟಕ ಭವನಲ್ಲಿ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಒಂದು ಸಭೆಯನ್ನ ಕರೆದಿದ್ದೀವಿ. ನಾವೇನು ಅವಾರ್ಡ್ ಮಾಡಿದ್ದೀವಿ, ಈ ಅವಾರ್ಡ್ ಮಾಡಿದ್ದನ್ನ ವಿರೋಧಿಸಿ ಅವಾರ್ಡ್ ಮಾಡಬಾರ್ದು, ಲ್ಯಾಂಡ್ ಅಕ್ವಿಷನ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಆಂಧ್ರ ಪ್ರದೇಶದವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅವರು ನಮಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಭೂಮಿಲಿ ನಾವು ಮಾಡ್ತಾ ಇದೀವಿ. ಈಗಾಗಲೇ ಸುಮಾರು 26,000 ಕೋಟಿ ರೂಪಾಯಿ ಕೂಡ ಈಗಾಗಲೇ ಏನು ಎತ್ತರ ಆಗುವಂತಹ ಜಾಗಕ್ಕೆ ಈಗಾಗಲೇ ಕೆಲಸಗಳನ್ನು ಕೂಡ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಅದು ನಾವೇನಿಗೇನು ಎತ್ತರಿಸ್ತಾ ಇಲ್ಲ, ಆದರೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. 2010ರಲ್ಲಿ ಆದಂತ ಆದೇಶ
ನಮ್ಮ ಮೂಲಭೂತದ ಹಕ್ಕು. ಸೊ ಅದಕ್ಕೆ ಈಗ ಆಂಧ್ರ ಪ್ರದೇಶದವರು ತಗರಾಲಾಗ್ತಾ ಇದ್ದಾರೆ, ಇಲ್ಲೂ ತಗರಾಲಾಗ್ತಾ ಇದ್ದಾರೆ. ಮತ್ತು ತುಂಗಭದ್ರಾಯಿಂದ ಏನು ನಮ್ಗೆ ನೀರು ಲ್ಯಾಬ್ಸ್ ಆಗ್ತಾ ಇದೆ, ಆ ಲ್ಯಾಬ್ಸ್ ಒಂದು 30 TMC ನೀರನ್ನು ಅಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ. ಇಂಥ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಒತ್ತಡ ಇರಲಿಕ್ಕೆ ನಮ್ಮ MP ಗಳಿಗೆ ನಾವು ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಂಗಳವಾರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ರೆ ನಾವು ವಿಸ್ತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ, ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟ್ರಿಗೆ. ಈ ಅಭಾವ ಆಗ್ಬಾರ್ದಾಗ ನೋಡ್ಕೊಳ್ಳಿ ಅಂತ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. So it is the responsibility of the government of India. ಬಹಳ ಮೇಟಿಯವರು ಪ್ರಯತ್ನ ಪಾಪ ಆಗ್ಲೇಬೇಕು ಮೆಡಿಕಲ್ ಕಾಲೇಜು ಅಂತ ಹೇಳಿ ಇಲ್ಲಿ ಅವರು ಛಲ ಮಾಡಿದ್ರು. ಹಾಗಾಗಿ ದಿವಂಗತ HP ಮೇಟಿಯವರ ಆಸೆಯಂತೆ ಅವರ ಕನಸಿಲ್ಲ. ಕೃಷ್ಣ ಮೇಲ್ದಂಡ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿಲ್ಲ. ಯಾರು ಹೇಳಿದ್ರು? ಪ್ರತಿ ವರ್ಷ 10,000 ಕೊಡ್ತಾರೆ. ಪ್ರತಿ ವರ್ಷನೂ ಗೊತ್ತಿಲ್ಲದೆ ಮಾತಾಡ್ತೀಯ? ದುಡ್ಡಿಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ನೀವೇನ್ ತಿಳ್ಕೊಂಡಿದ್ದೀರಿ, ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. ಈ ಸೊತ್ತಿನಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. BTDಯಿಂದಾಗಿ ಈ ಸೊತ್ತು ಸರ್, BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸೊತ್ತು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದು ಏನೋ ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ ಮಾಡಿಸ್ತೀವಿ, ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದಂತ ಅಗತ್ಯ ಇದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ